ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮ ಮುಂದೆ ನಾನು ಈಸಿಯೆಸ್ಟ್ ಮತ್ತು ಹೆಲ್ದಿಯೆಸ್ಟ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಸೊ ನಾನು ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಮೊಳಕೆ ಕಟ್ಟಿರೋಂಥ ಹೆಸರು ಕಾಳಿಂದು ಕಟ್ಲೆಟ್ ಅಂತಲೂ ಹೇಳ್ಬೋದು ಅಥವಾ ವಡೆ ಅಂತಲೂ ಹೇಳ್ಬೋದು. ಇಲ್ಲಿ ನಾನು ಮೊಳಕೆ ಕಟ್ಟಿರೋಂತಹ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ತುಂಬಾ ಒಳ್ಳೆಯದು ಹೆಲ್ತ್ಗೆ. ಅದಕ್ಕೋಸ್ಕರ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿಬಿಟ್ಟು ನಾನು ಹೆಸರು ಕಾಳಿಂದು ಕಟ್ಲೆಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಮೊಳಕೆ ಕಟ್ಟಿರೋಂಥ ಹೆಸರು ಕಾಳನ್ನ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದು ಮಾಡೋದು ತುಂಬಾ ಸುಲಭ. ಯಾವತ್ತಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನಬೇಕಂತ ಅನಿಸಿದರೆ ಈ ಥರ ನೀವು ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ಸೊ ಇದಕ್ಕೆ ನಾನು 4 ಎಸಳು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಆಮೇಲೆ ಒಂದು 4 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನಾವು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದಲ್ವ ಯಾವ ಥರ ಹೆಸರು ಕಾಳ್ದು ಪೇಸ್ಟ್ ನಾನು ರೆಡಿ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ನೀರು ಹಾಕ್ದೇ ನಾವು ಇದನ್ನು ಪೇಸ್ಟಾಗಿ ಮಾಡ್ಕೊಳ್ಬೇಕು. ಆಲ್ರೆಡಿ ಹೆಸರು ಕಾಳು ನೆಂದುಬಿಟ್ಟು ಅದರಲ್ಲಿ ನೀರಿನ ಅಂಶ ಇರುತ್ತೆ. ಸೊ ಈ ಪೇಸ್ಟ್ಗೆ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು, ಆಮೇಲೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಬೇಕು. ಅದಾದಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂತಹ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನೂ ಸೇರಿಸ್ಕೊಳ್ಬೇಕು. ಸೊ ಇದೆಲ್ಲ ಹಾಕಿಬಿಟ್ಟು ನಾವು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಲ್ವ ಯಾವ ಥರ ಕಟ್ಲೆಟ್ ಮಾಡೋಕ್ಕೆ ಹಿಟ್ಟು ರೆಡಿಯಾಗಿದೆ ಅಂತ ಹೇಳಿಬಿಟ್ಟು. ನಾನು ಇದು ಹಿಟ್ಟನ್ನ ಕಲಿಸ್ಬಿಟ್ಟು 10 ಮಿನಿಟ್ಸ್ವರೆಗೂ ನಾನು ಹಿಟ್ಟನ್ನ ನೆನೆಯೋಕ್ಕಿಟ್ಟಿದ್ದೆ ಕಟ್ಲೆಟ್ ಮಾಡೋಕ್ಕಿಂತ ಮುಂಚೆ. ಇವಾಗ ಚೆನ್ನಾಗಿ ನೆಂದಿದೆ ಹಿಟ್ಟು. ಅದನ್ನು ನಾವು ವಡೆ ಥರ ತಟ್ಕೊಂಡು ಹೋಗಬೇಕು. ಯೂಶ್ವಲಿ ಇದನ್ನು ಹೆಸರು ಕಾಳು ಕಟ್ಲೆಟ್ ಆದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಎಣ್ಣೆಲಿ ಕರ್ಕೊಂಡು ವಡೆ ಥರನೂ ಮಾಡ್ಕೊಳ್ಬೋದು. ಬಟ್ ನಾನಿವತ್ತು ಯೂಶ್ವಲಿ ಬಜ್ಜಿ ಎಲ್ಲ ತಿಂದಾಗ ನಾವು ಎಣ್ಣೆಯಲ್ಲಿ ಕರೆದ್ಬಿಟ್ಟು ಮಾಡ್ತೀವಲ್ವ, ಇವತ್ತು ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ಹೆಸರು ಕಾಳಿಂದು ಕಟ್ಲೆಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಚೆನ್ನಾಗಿ ವಡೆ ಶೇಪಲ್ಲಿ ನೀಟಾಗಿ ತಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ತುಂಬ ತೆಳ್ಳಗಾಗೂ ಇರಬಾರ್ದು, ಮೀಡಿಯಮ್ ಸೈಜಲ್ಲಿ ಚೆನ್ನಾಗಿ ಹೆಸರು ಕಾಳಿಂದು ಕಟ್ಲೆಟ್ನ ತಟ್ಕೊಂಡು ಹೋಗಬೇಕು. ಸೊ ಇವಾಗ ಚೆನ್ನಾಗಿ ತಟ್ಟಿ ಇಟ್ಟಿದ್ದೀನಿ. ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಅಂದರೆ ನಾನು ಎಣ್ಣೆಯಲ್ಲಿ ಕರಿತಾ ಇಲ್ಲ ಇದನ್ನು. ಕಟ್ಲೆಟ್ ಯೂಶ್ವಲಿ ನಾವು ಬೇಯಿಸ್ಕೊಳ್ತೀವಿ ತವದ ಮೇಲೆ. ಇಲ್ಲಿ ತವಾನು ಚೆನ್ನಾಗಿ ಬಿಸಿ ಆಗಿದೆ. ಆ ಬಿಸಿ ಆಗಿರೋ ತವಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಬಿಟ್ಟು ಅದು ರೆಡಿ ಮಾಡಿಟ್ಟಿರುವಂತಹ ಹೆಸರು ಕಾಳ್ದು ಕಟ್ಲೆಟ್ನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಈ ಥರ ಬೇಯಿಸ್ಕೊಂಡ್ರೆ ತುಂಬ ಎಣ್ಣೆನೂ ಹಿಡಿಯಲ್ಲ. ಆಮೇಲೆ ಹೆಸರು ಕಾಳು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಈ ಥರ ನೀವು ರೆಸಿಪಿನ ಮಾಡಿಕೊಂಡು ತಿನ್ಬೋದು. ಯೂಶ್ವಲಿ ಈವ್ನಿಂಗಲ್ಲಿ ಯಾವ ಥರ ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗ ಈ ಥರ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿನ ನೀವು ಟ್ರೈ ಮಾಡ್ಬೋದು ಮನೇಲಿ. ಸೊ ನೋಡ್ತಾ ಇದ್ದೀರಲ್ವ, ಕಟ್ಲೆಟ್ ಚೆನ್ನಾಗಿ ಬೇಯ್ತಾ ಇದೆ. ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಸೈಡು ಬೆಂದಿರೋದನ್ನ ನಾವು ತಿರುವು ಹಾಕ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಲ್ವ ಯಾವ ಥರ ಕಟ್ಲೆಟ್ಟು ಬೆಂದಿರುತ್ತೆ ಅಂತ ಹೇಳಿಬಿಟ್ಟು. ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ ಆ್ಯಕ್ಚುಲಿ ಇದು ಒಳಗಡೆ. ಸೊ ಈ ಥರ ಹೆಸರು ಕಾಳಿಂದು ಕಟ್ಲೆಟ್ ಮಾಡೋದು ತುಂಬಾ ಈಸಿ. ಯಾವಾಗಾದರೂ ನೀವು ಹೆಸರು ಕಾಳನ್ನ ನೆನೆ ಇಟ್ಬಿಟ್ಟು ಅದು ಮೊಳಕೆ ಬಂದಿದ್ದರೆ ಈ ಥರ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯೂಶ್ವಲಿ ಇದನ್ನ ಮಕ್ಳಿಗೂ ಸಹ ಕೊಡ್ಬೋದು, ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಸೊ ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಈ ಥರ ಹೆಸರು ಕಾಳಿಂದ ಮೊಳಕೆ ಕಟ್ಟಿರೋಂತಹ ಹೆಸರು ಕಾಳಿಂದ ಕಟ್ಲೆಟ್ನ ಮಾಡಿದ್ದೆ. ಹೋಪ್ ನಿಮಗೆ ಈ ಹೆಸರು ಕಾಳಿಂದು ಕಟ್ಲೆಟ್ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಕಟ್ಲೆಟ್ನ ನಾವು ಕೆಚಪ್ ಅಥವಾ ಚಟ್ನಿ ಜೊತೆನೂ ಸವಿಬೋದು. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.